ನನ್ನ ಆತ್ಮೀಯ ವೀಕ್ಷಕರುಗಳಿಗೆ ಅನಂತ ನಮನಗಳು. ಮೈ ನೇಮ್ is Ananda Masali, Bagalkot, Karnataka State. My mobile number is 9242494770. WhatsApp number is 9900913869. ಇವತ್ತು ನಾನು ಬಿಗ್ ಬಾಸ್ ಕಾವ್ಯ ಅವರ ಕುರಿತು ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೂತಿದ್ದೀನಿ. ಕಾವ್ಯ ಅವರು ಒಬ್ಬ ಉತ್ತಮ ನಟಿ ಅನ್ನೋದನ್ನ ನಾನು ಅವರ ಕೆಂಡ ಸಂಪಿಗೆ ಧಾರಾವಾಹಿಯನ್ನು ನೋಡಿದ್ದೀನಿ. ಬಹಳ ಸುಂದರವಾದಂತಹ ಧಾರಾವಾಹಿ. ಅವರ ಪಾತ್ರ ನನಗೆ ಬಹಳ ಇಷ್ಟ ಆಗಿತ್ತು. ಒಬ್ಬ ಹೂವು ಕಟ್ಟುವ ಹುಡುಗಿಯಾಗಿ ಮತ್ತು ಒಬ್ಬ ದಿಟ್ಟ ಮಹಿಳೆಯಾಗಿ ಬಹಳಷ್ಟು ಸಮರ್ಪಕವಾದಂತಹ ನಟನೆಯನ್ನ ಮಾಡಿದ್ರು. ಅದು ಬಹಳ ಇಷ್ಟ ಆಗಿತ್ತು ನನಗೆ ಕೆಂಡ ಸಂಪಿಗೆ. ಅವರ ಪಾತ್ರ ಕೂಡ ತುಂಬಾ ಚೆನ್ನಾಗಿತ್ತು. ಆದರ್ಶಮಯವಾದಂತಹ ಪಾತ್ರ. ಮತ್ತ ನಮ್ಮ ಕಾವ್ಯ ಅವ್ರನ್ನ ನಾವು ಮೊದಲಿನಿಂದಲೂ ನೋಡ್ಕೊತ ಬಂದಿದ್ದು ಡಾನ್ಸ್ ಕರ್ನಾಟಕ ಡಾನ್ಸ್ ಒಳಗಾಗ್ಲಿ ಅಥವಾ ಕೆಂಡ ಸಂಪಿ ಒಳಗಾಗ್ಲಿ ಅವ್ರ ಸಿನಿಮಾ ನೋಡಿಲ್ಲ ನಾನು. ಅವರನ್ನ ನಾನು ಕಂಡುಕೊಂಡದ್ದು ಹೇಗೆ ಅಂದ್ರ ಒಂದಷ್ಟು ನೈತಿಕತೆಯನ್ನ ಕಾಯ್ದುಕೊಂಡು ಹೋಗುವಂತಹ ಒಬ್ಬ ಉತ್ತಮ ನಟಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಅವರು ಬಿಗ್ ಬಾಸ್ ಮನೆಯೊಳಗೆ ಇದ್ದಾಗ ಅವರ ಮುಖದ ಮೇಲೆ ಎಷ್ಟೊಂದು ಭಾವನೆಗಳು ಬಂದು ಹೋಗ್ಯಾವಂದ್ರ ಅವುಗಳಿಗೆ ಲೆಕ್ಕಿಲ್ಲ, ಎಣಿಸ್ಲಿಕ್ಕಾಗಲ್ಲ. ಅಷ್ಟು ರೀತಿಯ ವಿಭಿನ್ನವಾದ ಭಾವನೆಗಳು ಅವ್ರ ಫೇಸ್ ಒಳಗೆ ಬಂದು ಹೋಗ್ಯಾವ. ಆ ಎಲ್ಲಾ ಫೋಟೋಗಳನ್ನ ನೋಡಿದಾಗ ಒಂದು 10 ಫೋಟೋ ಮಾತ್ರ ನಾನು ನನ್ನ ಥಂಬ್ನೇಲ್ ಅಲ್ಲಿ ಹಾಕಿದ್ದೀನಿ. ತಾವು ಅಬ್ಸರ್ವ್ ಮಾಡಬಹುದು. ಅದನ್ನ ಸ್ಕ್ರೀನ್ ಶಾಟ್ ಮಾಡಿ ಎನ್ಲಾರ್ಜ್ ಮಾಡಿ ನೋಡಬಹುದು. ಅವರು ಬಿಗ್ ಬಾಸ್ ಮನೆ ಒಳಗೆ ಬಂದಂತ ಆ ಮುಖ ಭಾವಗಳು, ಫೇಸ್ ಆಕ್ಷನ್ಗಳು ನಟನೆಯಿಂದ ಬಂದದ್ದು ಅಲ್ಲ. ಅವು ಸಹಜವಾಗಿ ಬಂದದ್ದು. ಅವರು ನಟನೆಯನ್ನ ಮಾಡಿ ಆ ಭಾವನೆಗಳನ್ನು ತಂದಾರಂತಲ್ಲ. ನಾನು ಬಿಗ್ ಬಾಸ್ ಬಗ್ಗೆ ಮತ್ತು ನಮ್ಮ ಗಿಲ್ಲಿಯವರ ಬಗ್ಗೆ ಮೊಟ್ಟ ಮೊದಲನೇ ವಿಡಿಯೋ ಮಾಡಿದೆ. 260, ನನ್ನ 260ನೇ ವಿಡಿಯೋ ಅದು. ಫಸ್ಟ್ ಬಿಗ್ ಬಾಸ್ ವಿಡಿಯೋ. ಅದರ ಟೈಟಲ್ ಏನಂದ್ರ ಗಿಲ್ಲಿ ಅವರು ಅಳಿಸಲು ಬಲ್ಲರು. ಅಂದ್ರೆ ಸಾಮಾನ್ಯವಾಗಿ ಗಿಲ್ಲಿ ಅವರಪ್ಪ ಅಂದ್ರೆ ಎಲ್ಲಾರು ಏನ್ ತಿಳ್ಕೊಂಡಾರ, ಅವ್ರು ನಗಿಸ್ತಾರ, ಅವರೊಬ್ಬ ಹಾಸ್ಯ ಚಕ್ರವರ್ತಿ ಅಂತ ಹೇಳ್ಬೋದು. ಆದ್ರೆ ನಾನು ಮಾಡಿದ ವಿಡಿಯೋ ಏನಪ್ಪಾ ಅಂದ್ರ ಗಿಲ್ಲಿಯವರು ಅಳಿಸಲು ಬಲ್ಲರು ಅಂತ ಒಂದು ವಿಡಿಯೋ ಮಾಡಿದೆ. ಆ ವಿಡಿಯೋದಲ್ಲಿ ಕಾವ್ಯ ಅವರನ್ನ ತಗೊಂಡಿದ್ದೀನಿ ನಾನು. ಅವರ ಮುಖ ಭಾವ, ಅವರ ಫೇಸ್ ಆಕ್ಷನ್ ಅನ್ನ ನಾನು ತಗೊಂಡಿದ್ದೀನಿ. ಅಲ್ಲಿ ಥಂಬ್ನೇಲ್ ಅಲ್ಲಿ ಕಾವ್ಯ ಅವರು ಕೂಡ ಮುಖದಲ್ಲಿ ದುಃಖವನ್ನು ತಂದು ಆ ಗಿಲ್ಲಿಯವರ ದುಃಖಕ್ಕ ಸ್ಪಂದನೆ ಮಾಡಿದಾರ, ಅವರು ಸ್ಪಂದಿಸಿದಾರ. ಅಂದ್ರೆ ಸಾಮಾನ್ಯವಾಗಿ ಕಾವ್ಯ ಅವರಿಗೆ ಇನ್ನೊಬ್ಬರ ನೋವು ಮತ್ತು ದುಃಖವನ್ನು ನೋಡ್ಲಿಕ್ಕೂ ಕೂಡ ಆಗಲ್ಲ ಅವರಿಗೆ. ಅದರಲ್ಲೂ ವಿಶೇಷವಾಗಿ ತಮಗೆ ಬೇಕಾದವರು, ತಮ್ಮ ಸ್ನೇಹಿತರು, ತಮ್ಮ ಆತ್ಮೀಯರಿಗೆ ಯಾರಿಗಾದ್ರೂ ದುಃಖ ಆದ್ರೆ ಅದನ್ನ ಅವರಿಗೆ ಸಹಿಸ್ಲಿಕ್ಕೆ ಆಗಲ್ಲ ಅನ್ನೋದನ್ನ ನಾನು ಸಾಕಷ್ಟು ಸಾರಿ ಗಮನ ವಹಿಸಿದ್ದೀನಿ. ಒಂದ್ಸಾರಿ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅವರು ಹಸಿ ಮೆಣಸಿನಕಾಯಿ ತಿನ್ನು ಪ್ರಸಂಗ ಬರುತ್ತೆ. ಹಸಿ ಮೆಣಸಿನಕಾಯಿ ತಿಂದು ಅವ್ರು ಎಷ್ಟೊಂದು ಗೋಳಾಡ್ತಾರಂದ್ರೆ ಆ ಗೋಳಾಡೋದನ್ನ ನಮ್ಮ ಕಾವ್ಯ ಅವರಿಗೆ ನೋಡ್ಲಿಕ್ಕೆ ಆಗಲ್ಲ. ಮೊದಲಿಗೆ ಇವ್ರು ಏನೋ ಹುಡುಗಾಟಿಕೆ ಮಾಡ್ತಾರ ಅಂತ ತಿಳ್ಕೊಂಡು ಒಂಚೂರು ನಗ್ತಾರ. ನಂತರ ಅವರಿಗೆ ಇವ್ರ ನಿಜವಾಗ್ಲೂ ಕಷ್ಟ ಆಗ್ತಾ ಇದೆ, ತ್ರಾಸ ಆಗ್ತಾ ಇದೆ, ಖಾರ ಹೆಚ್ಚಾಗ್ಯದ ಅಂತ ಗೊತ್ತಾಗಿ ಆ ಸಂದರ್ಭದಲ್ಲಿ ಕಾವ್ಯ ಅವರು ಮುಖ ಹೇಗ್ ಮಾಡ್ತಾರಂದ್ರ ತುಂಬಾ ನೋವು. ತಾವೇ ಸ್ವತಃ ಮೆಣಸಿನಕಾಯಿ ತಿಂದ್ರೆ ಎಷ್ಟು ನೋವು ಆಗ್ಬಹುದು ಅಷ್ಟು ನೋವನ್ನ ಅವರು ತಮ್ಮ ಮುಖದಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಆ ಫೋಟೋ ನಾನು ಇದರಲ್ಲಿ ಹಾಕಿಲ್ಲ. ಅಂದ್ರ ಕಾವ್ಯ ಅವರು
ಒಬ್ಬ ಉತ್ತಮ ನಟಿ ಆಗ್ಲಿಕ್ಕೆ ಎಲ್ಲಾ ಗುಣ ಲಕ್ಷಣಗಳನ್ನ ಹೊಂದಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ಅದಕ್ಕೋಸ್ಕರ ನಾವು ಕಾವ್ಯ ಅವರ 10 ವಿಭಿನ್ನವಾದಂತಹ ಫೋಟೋಗಳನ್ನ ತಗೊಂಡು ನನ್ನ ಥಂಬ್ನೇನಲ್ಲಿ ಹಾಕಿದ್ದೀನಿ. ತಾವು ಅದನ್ನು ಸ್ಕ್ರೀನ್ ಶಾಟ್ ಮಾಡಿ ಎನ್ಲಾರ್ಜ್ ಮಾಡಿ ನೋಡಬಹುದು. ಅವೆಲ್ಲ ನೋಡಿದ ಫೋಟೋಗಳೇ ಅವು, ಹೊಸದೇನಿಲ್ಲ ಅದರಲ್ಲಿ. ಅಂದ್ರೆ ನಾನು ಏನ್ ಹೇಳಿಕ್ ಹೊಂಟಿದ್ದೀನಿ ಈ ವಿಡಿಯೋದಲ್ಲಿ ಅಂದ್ರೆ, ಕಾವ್ಯ ಅವರು ಒಬ್ಬ ಪರಿಪೂರ್ಣ ಕಲಾವಿದೆ. ಕಲಾವಿದರಿಗೆ ಇರಬೇಕಾದಂತಹ ಭಾವ ಅವರಲ್ಲಿ ಐತಿ. ಅವರೊಬ್ಬ ಭಾವಜೀವಿ. ನಾನು ಈ ದೊಡ್ಡ ಮನೆ ಹಬ್ಬ ಕಾರ್ಯಕ್ರಮದಲ್ಲೂ ಕೂಡ ಗಿಲ್ಲಿಯವರು ಆ ಒಂದು ಫೋಟೋ, ಅಂದ್ರೆ ಗಿಲ್ಲಿಯವರು ಕಾವ್ಯ ಅವರು ಅವ್ರದ್ದು ಜಂಟಿ ಕಟ್ ಮಾಡ್ತಾರಲ್ಲ, ಆ ಫೋಟೋ ಇರುತ್ತೆ. ಆ ಸುಷ್ಮಾ ಅವರು ಏನೋ ಅವರು ಕಾರ್ಯಕ್ರಮ ನಿರೂಪಿಕೆಯವರು ಅದಾರಲ್ಲ, ಅವರು ಅದನ್ನ ಫೋಟೋ ಅವ್ರ ಕೈಯಾಗ ಕೊಟ್ಟಾಗ, ಹೌದು ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ, ನಿರೀಕ್ಷೆ ಮಾಡಿದ್ದೆ, ಇದು ಬಹಳ ಪೇನ್ಫುಲ್ ಮೂಮೆಂಟ್ ಅಲ್ವಾ ಅಂತ ತಿಳ್ಕೊಂಡು ಹೇಳಿದಾಗ, ಹೌದು ಇದು ಪೇನ್ಫುಲ್ ಮೂಮೆಂಟು ಅಂತ ತಿಳ್ಕೊಂಡು ಹೇಳ್ತಾರ. ಆ ಸಂದರ್ಭದಲ್ಲಿ ಕಾವ್ಯ ಅವರ ಮುಖವನ್ನು ಕೂಡ ತೋರಿಸ್ತಾರ. ಒಂದೇ ಸಂದರ್ಭ ಗಿಲ್ಲಿಯವರು ವರ್ಣಿಸುವುದು ಮುಗಿಸುವುದ್ರೊಳಗಾಗೇನೆ ಸುಮಾರು 3 ರಿಂದ 4 ಭಾವಗಳು ಅವ್ರ ಮುಖದಲ್ಲಿ ಕಂಡು ಬರ್ತಾವ. ಅಷ್ಟು ಒಂದು ಫೇಸ್ ಆಕ್ಷನ್ ಅವರಲ್ಲಿ ಇದೆ. ಅವರೊಬ್ಬ ಉತ್ತಮ ನಟಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅವರಿಗೂ ಕೂಡ ಒಳ್ಳೆಯ ಅವಕಾಶಗಳು ಸಿಗಬೇಕು. ಅವರು ಕೂಡ ಮುಂದಿನ ದಿನಮಾನಗಳಲ್ಲಿ ಒಳ್ಳೊಳ್ಳೆಯ ಪಾತ್ರಗಳನ್ನ ನಟಿಸ್ಬೇಕು. ಮತ್ತೆ ಇನ್ನೊಂದು ವಿಶೇಷವಾದದ್ದು ಅವ್ರದ್ದು ಸ್ವಭಾವ ನನಗೆ ಏನ್ ಇಷ್ಟ ಅಂದ್ರೆ, ಸ್ವಲ್ಪ ನೈತಿಕತೆಯನ್ನ ಉಳಿಸ್ಕೊಂಡಿದ್ದಾರೆ. ಅವರು ವೃತ್ತಿಯಲ್ಲಿ ಬಂದಿದ್ದಾರೆ, ಅದನ್ನ ಅವ್ರು ಕಾಯ್ಕೊಂಡು ಹೋಗ್ಲಿ, ಅವರಿಗೆ ದೇವರು ಒಳ್ಳೇದ್ ಮಾಡ್ಲಿ, ಒಳ್ಳೆಯ ಅವಕಾಶಗಳನ್ನು ಕೊಡ್ಲಿ, ಅವ್ರ ಬದುಕು ಸುಂದರ ಆಗಲಿ, ಅವ್ರ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳುವಂತ ಶಕ್ತಿ ದೇವರು ಅವ್ರಿಗೆ ಕೊಡ್ಲಿ ಅಂತ ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನೀವು ಸಬ್ಸ್ಕ್ರೈಬ್ ಆಗಿದ್ರಪ್ಪ ಅಂದ್ರೆ ಬೇರೆದವರಿಗೆ ಆಗ್ಲಿಕ್ಕೆ ಹೇಳ್ರಿ, ನಮ್ಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್.